ನೋಡಿ, ಇದು ಕರ್ನಾಟಕದಲ್ಲಿ ಖಾಸಗಿ ಶಾಲೆ ಮಾಡ್ಕೊಂಡಿದ್ದೀರೋ ಅಥವಾ ಸರ್ಕಾರಿ ಶಾಲೆನೋ ಏನಾದರೂ ಆಗಲಿ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲು ಬೆಲೆ ಕೊಡಬೇಕು. ಯಾಕಿದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕನ್ನಡ ಮಾತಾಡೋದಕ್ಕೆ ಶಾಲೆಯಲ್ಲಿ ಮಕ್ಕಳಿಗೆ ಫೈನ್ ಹಾಕಿದಾರಂತೆ, ದಂಡ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಿಂಧಿ ಹೈಸ್ಕೂಲ್ಗೆ ಶಿಕ್ಷಣ ಇಲಾಖೆ ನೋಟಿಸ್ ಕೊಟ್ಟಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪತ್ರ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನ ಕುಮಾರ ಪಾರ್ಕ್ ಬಳಿಯ ಸಿಂಧಿ ಹೈಸ್ಕೂಲ್ ಇದು. ವಿದ್ಯಾರ್ಥಿಗಳು ಕನ್ನಡ ಮಾತಾಡಿದಕ್ಕೆ ದಂಡ ಹಾಕಿದ್ದಾರೆ. ಈ ಸಂಬಂಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ದೂರುಗಳು ಹೋಗಿದ್ವು. ದೂರುಗಳು ಬಂದ ಹಿನ್ನೆಲೆ ಸಿಂಧಿ ಹೈಸ್ಕೂಲ್ಗೆ ನೋಟಿಸ್ ಕೊಟ್ಟಿದೆ ಶಿಕ್ಷಣ ಇಲಾಖೆ. ಬೆಂಗಳೂರು ಉತ್ತರದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ವೇಳೆ ದಂಡ ವಸೂಲಿ ಮಾಡಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ ಶಿಕ್ಷಣ ಇಲಾಖೆ. ಸಿಂಧಿ ಹೈಸ್ಕೂಲ್ ಅವ್ರಿಗೆ ನಾನು ಕೇಳ್ತೀನಿ, ನೀವು ಕರ್ನಾಟಕದಲ್ಲಿದ್ದೀರಾ ಅಥವಾ ಬೇರೆ ಯಾವ್ದಾದ್ರು ರಾಜ್ಯದಲ್ಲಿದ್ದೀರಾ? ನೀವು ಶಾಲಾ ಮಕ್ಕಳಿಗೆ ಬೋಧಿಸುವಂತಹ ಮೀಡಿಯಂ ಯಾವುದೇ ಆಗಿರ್ಲಿ, ಅದು ಕನ್ನಡ ಮೀಡಿಯಂ ಆಗಿರ್ಲಿ, ಇಂಗ್ಲಿಷ್ ಮೀಡಿಯಂ ಆಗಿರ್ಲಿ, ಆದ್ರೆ ಮಕ್ಕಳು ಒಳಗಡೆ ಕನ್ನಡ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ನಿಮ್ಗೆ ಏನ್ರಿ ಅಧಿಕಾರ ಇದೆ? ಶಾಲೆ ಒಳಗಡೆ ಮಕ್ಕಳು ಕನ್ನಡ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ? ಯಾರ ಅಧಿಕಾರ ಕೊಟ್ಟವರು? ನೋಟಿಸಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಇದು ಸಿಂಧಿ ಹೈಸ್ಕೂಲ್ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಎಲ್ಲಾ ಶಾಲೆಗಳಿಗೂ ಅಪ್ಲೈ ಆಗುತ್ತೆ. ಬೇರೆ ಬೇರೆ ಖಾಸಗಿ ಶಾಲೆಗಳಿಗೂ ಇದು ಅಪ್ಲೈ ಆಗುತ್ತೆ. ನೀವುಗಳು ಸ್ಕೂಲ್ ಓಪನ್ ಮಾಡಿರೋದು ಕರ್ನಾಟಕದಲ್ಲಿ. ನೀವು ಪಾಠ ಮಾಡೋಲ್ಲ, ಮೀಡಿಯಂ ಯಾವ್ದು ಬೇಕಾದ್ರೂ ಇಟ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೂ ಪಾಠ ಮಾಡಿ, ಕನ್ನಡ ಮೀಡಿಯಂ ಅಲ್ಲಾದ್ರೂ ಪಾಠ ಮಾಡಿ. ಆದ್ರೆ ಮಕ್ಕಳು ಇಲ್ಲಿ ಕನ್ನಡ ಮಾತಾಡದೆ ಇನ್ಯಾವ ಭಾಷೆ ಮಾತಾಡ್ತಾರೆ? ಇಲ್ಲಿನ ಲೋಕಲ್ ಲ್ಯಾಂಗ್ವೇಜ್, ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಮಾತಾಡದೆ ಯಾವ ಭಾಷೆ ಮಾತಾಡಬೇಕು? ನಿಮ್ಗೆ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತೀರಾ ನೀವು? ನಾಚಿಕೆ ಆಗಲ್ವಾ ನಿಮ್ಗೆ? ಅಷ್ಟೊಂದಿತ್ತು ಅಂದ್ರೆ ಎತ್ಕೊಂಡು ನಿಮ್ ಸ್ಕೂಲ್ ಶಿಫ್ಟ್ ಮಾಡ್ಕೊಳ್ಳಿ ಬೇರೆ ಯಾವ್ದಾದ್ರು ಸ್ಟೇಟ್ಗೆ.